Hi guys, good morning. Welcome to Raga Kannadiga. ಗಾಯ್ಸ್ ಬೆಳಗ್ಗೆ ಮಲಗಿರೋರನ್ನ ಡಿಸ್ಟರ್ಬ್ ಮಾಡಿ ಹೇಳಿಸ್ತಾರೆ ನಮ್ಮ ಮನೇಲಿ. ನೋಡಿ, ನಾ ಬೆಳಗ್ಗೆ ಎದ್ದ ತಕ್ಷಣ ನೋಡೋದು ನಮ್ಮ ಛೋಟ ಗಣೇಶ ಅಂತ ಇದ್ದಾರೆ ಇಲ್ಲಿ ಕಿಟಕಿ ಹತ್ರ. ಅದು ಬಿಟ್ಟರೆ ಇಲ್ಲಿ ನೋಡಿ ತೆಂಗಿನ ಮರ, ಅದೊಂದು. ನೋಡಿದ್ರೆ ಬನ್ನಿ ಗಾಯ್ಸ್, ಮನೇಲಿ ಇದ್ದಿದ್ದೆ ಮಾಮೂಲಿ. ನಮ್ಮ ಮನೆಯವಳು ಏನು ಮಾಡ್ತಾ ಇದ್ದಾಳೆ ನೋಡಮ್ಮ, ಬನ್ನಿ. ನೆಕ್ಸ್ಟ್ ಇಲ್ಲಿ ಬಂದು ಸಾಯಿಬಾಬಾ ನೋಡ್ತೀನಿ, ಬಾಬಾನ. ಅದಾದಮೇಲೆ ನಾನು ನೆಕ್ಸ್ಟ್ ನೋಡೋದು ನಮ್ಮ ರಾಯರು ಎಲ್ಲಿದ್ದಾರೆ ಅದು ನೋಡಿದ್ರೆ ನಮ್ಮ ಇವರು ಇದ್ದಾರೆ, ಚಿಕ್ಕದು ತುಳಸಿ. ಅಡುಗೆ ಮನೆ ಸೇರ್ಕೊಬಿಟ್ಟವ್ರೆ ಬೆಳಗ್ಗೆನೆ ಗೈಸ್. ಆದರೆ ನಾನು ಅಡುಗೆ ಮನೆಗೆ ಹೋಗಲ್ಲ ನಾನು ಬೆಳಗ್ಗೆನೆ, ಯಾಕೆಂದರೆ ನಾನು ಕೈಕಾಲು ಮುಖ ತೊಳ್ಕೊಂಡೆ. ನಮಗೇನು ಕೆಲಸ ಇಲ್ಲ ಅಲ್ಲ. ಹಾಕೊಂಡು ಮಂಟ ಹಾಕ್ತಾಳೆ ಗಾಯ್ಸಲ್ಲಿ. ಏನು ಮಂಟ ಹಾಕ್ತಾರದು? ಚಪಾತಿನ ಮಂಟ ಹಾಕ್ತಾಳಂತೆ. ನಾನು ಸಿಕ್ಕಿದ್ರೆ ನನ್ನ ಹಂಗೆ ಮಾಡ್ತಾಳೆ ಅಂತ ಕೋಪದಲ್ಲಿ ಇವಾಗ ಎದ್ದು ಬಿಟ್ಟಿದ್ದೀನಿ ಲೇಟಾಗಿ, ಅದಕ್ಕೆ ತಬಾಕ್ಲಿ. ಬನ್ನಿ ಗಾಯ್ಸ್. ಅಯ್ಯೋ ಹಾಂ, ನೋಡಿದ್ರ ಗಾಯ್ಸ್, ಹಿಂದೆಯಿಂದ ಹೊಡೆಯೋಕ್ಕೆ ಹಿಂಗೆ. ಅಯ್ಯೋ, ಅದಕ್ಕಿಂತ ಮುಖ್ಯವಾದೊಂದು ಕೆಲಸ ಇದೆ ರೀ ಗಾಯ್ಸ್. ನಾವು ಎಷ್ಟು ದಿನ ಟೀ ಕಾಫಿ ಕುಡಿತಾ ಇರಲಿಲ್ಲ. ಈಗ ಏನೋ ನಮ್ಮ ಫ್ರೆಂಡ್ಸು ಬ್ಲ್ಯಾಕ್ ಕಾಫಿ ಕುಡಿ ಅಂತ ಸಜೆಸ್ಟ್ ಮಾಡಿದ್ರು. ಹೊಸ ದೇಹಕ್ಕೆ ನಾನು ಸ್ವಲ್ಪ ದಪ್ಪ ಇದ್ದೀನಿ, ಆಗಲ್ಲ ಹೇಳೋ ನೀನು ಕಾಫಿ ಕುಡಿ, ಬ್ಲ್ಯಾಕ್ ಕಾಫಿ ಕುಡಿ. ಆಮೇಲೆ ರೈಸ್ ತಿನ್ನಬೇಡ, ಬಾಯ್ಲ್ಡ್ ಅಕ್ಕಿ ಅದು ತರಿಸ್ಕೊಟ್ಟಿದ್ದಾರೆ, ಅದನ್ನು ತಿಂತಾ ಇದ್ದೀನಿ. ಸ್ವಲ್ಪ ಕೊಡ್ತೀರಾ ಕಾಫಿ? ಬ್ಲ್ಯಾಕ್ ಕಾಫಿ ಕೊಡ್ತೀರಾ? ಬ್ಲ್ಯಾಕ್ ಕಾಫಿ ಮಾಡೋಕ್ಕೆ 10 ನಿಮಿಷ ಬೇಕಾ ಗಾಯ್ಸ್? ನೋಡಿ, ನಾವು ಹೋಟ್ಲಿಗೆ ಹೋಗಿ ಕೊಟ್ಟರೆ ಬ್ಲ್ಯಾಕ್ ಕಾಫಿ ಅಂದ ತಕ್ಷಣ 2 ನಿಮಿಷದಲ್ಲಿ ಮಾಡಿಕೊಡ್ತಾರೆ. ನಮ್ಮ ಮನೇಲಿ ಕೇಳಿದ್ರೆ 10 ನಿಮಿಷ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇದು ನ್ಯಾಯನಾ? ಕಮೆಂಟ್ ಮಾಡಿ. ಮನೆ ಅಂದ್ಬಿಟ್ಟೆ ತಾನೇ ನಾ ಕೇಳ್ತಾ ಇರೋದು ಬ್ಲ್ಯಾಕ್ ಕಾಫಿ ಕೊಡು ಬೇಗ ಅಂತ. ನೋಡಿ ಗಾಯ್ಸ್, ವರ್ಷದಾಗ ಕೂತಾಳೆ. ಅದು ನೋಡಿ, ಅದರಲ್ಲಿ ಇಟ್ಬಿಡ್ಬೋದು ತಾನೆ ಒಂದು ಪಾತ್ರೆಯಲ್ಲಿ. ನೋಡಿ, ನಿಮ್ಮನೇಲೂ ಹಾಗೇನಾ? ಮಗನಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇರೋದು ಇದು ಕೆಲಸ. ಅವಳು ಸ್ಕೂಲ್ಗೆ ಹೋಗೋಣ, ಅವ್ನಿಗೆ ಊಟ ಕೊಡಬೇಕಲ್ವ, ಮಗನಿಗೆ ತಿಂಡಿ ಕೊಡಬೇಕು. ಈಗ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಹೊರಟೋಗ್ತಾನೆ ಅವ್ನು ಸ್ಕೂಲ್ಗೆ. ಓ ಕಳ್ಳ ಅವನು, 7 ಗಂಟೆಗೆ ಹೋಗೋನೆ, 8:15 ತಿಂಡಿ ಬಿಟ್ಬಿಡ್ತಾನೆ. 8:15 8:45 ಸ್ಕೂಲಲ್ಲಿ. ಓ, ಏನೋ ಗುಳ್ಳೆ ಆಗಿದೆ, ಬಡ್ಡಿ ಮಗೊಂದು ಸೊಳ್ಳೆ ಕಚ್ಬಿಟ್ಟಿದೆ ಗಾಯ್ಸ್. ಇಲ್ಲಿ ನಂಗೆ ಗೊತ್ತೇ ಆಗಿಲ್ಲ, ನೈಟು ನಿದ್ರೆಯಲ್ಲಿ ಮೊಕ್ಕ ಎಲ್ಲ ಕಚ್ಚಾಕ್ಬಿಟ್ಟೈತೆ ಗಾಯ್ಸ್. ಅದಕ್ಕೆ ನನಗೆ ಯಾಕೋ ಒಂಥರ ಫೀಲ್ ಆಗ್ತಾಯಿದೆ ಮೈಯಲ್ಲೆಲ್ಲ. 0.5 ml ಬ್ಲಡ್ ಕುಡಿದ್ಬಿಟ್ಟಿದೆ ನಂದು. ಅದಕ್ಕೋಸ್ಕರ, ಅದಕ್ಕೆ ಗಾಯ್ಸ್ ಇಲ್ಲಿ ನೋಡಿ, ಏನಕ್ಕೆ ನಂಗೆ ಯಾಕೋ ಸುಸ್ತಾಗ್ತಾಯಿದೆಯಲ್ಲ. ಇಷ್ಟು ಮಿಲಿ ಕಡಿಮೆ ಆದರೂ ನನ್ನ ಬಾಡಿಯಲ್ಲಿ ಗೊತ್ತಾಗ್ಬಿಡುತ್ತೆ ಗಾಯ್ಸ್, ಬ್ಲಡ್ ಕಡಿಮೆ ಆಗಿದ್ದರೆ. ಈ ಸೊಳ್ಳೆ ನನ್ನ ಮುಂದೆ ಹುಡುಕ್ಬಿಟ್ಟು ನಾನು ಅದನ್ನು ಏನಾರ ಮಾಡಾಕ್ಬೇಕಲ್ಲ, ನಾನು ಸಾಯಿಸಾಕ್ತೀನಿ ಗಾಯ್ಸ್. ಬನ್ನಿ ಗಾಯ್ಸ್, ಬಿಡಲ್ಲ ಗಾಯ್ಸ್. ನೋಡಿ, ಕೊನೆಗೂ ನನಗೆ ನಮ್ಮ ಮೇಡಮ್ ಕಾಫಿ ಮಾಡಿಕೊಡಲ್ಲ, 10 ನಿಮಿಷ ಆಗುತ್ತೆ ಅಂತ ಹೇಳ್ಬಿಟ್ಲು. ಆಗಲಿ ಬಿಡಿ, ಬನ್ನಿ ಗಾಯ್ಸ್. ಅದ್ರ ಮೊದಲು ಖಾಲಿ ಇದಕ್ಕೆ ಒಂದು ಸ್ವಲ್ಪ ನೀರು ಕುಡಿಯೋಣ. ನಮ್ಮ ದೇಹದಲ್ಲಿರೋ ಗಲೀಜೆಲ್ಲ ಫಸ್ಟ್ ಎದೆ ಮೇಲೆ ನಿಂತಿರುತ್ತೆ ಊಟ ಮಾಡಿ, ಅದೆಲ್ಲ ಕ್ಲೀನ್ ಆಗುತ್ತೆ. ನೀರು ಕುಡಿಯೋಣ ಬನ್ನಿ ಗಾಯ್ಸ್. ಜಳಕ ಮಾಡೋಣ ಅಂತ ನೋಡಿದೆ. ನೋಡಿ, ಸಂಕ್ರಾಂತಿ ಹಬ್ಬ ಬತ್ತು. ನಾವು ಮಾಡೋದೇ ಹಬ್ಬಕ್ಕೆ, ಹಬ್ಬ ಬಂದಾಗ ಅಮಾವಾಸ್ಯೆ ಹುಣ್ಣಿಮೆಗೆ ಸ್ನಾನ ಮಾಡೋದು ನಾವು, ಗೊತ್ತಲ್ಲ ಗಾಯ್ಸ್. ನಾವು ಹುಡುಗರುಗಳಲ್ಲಿ ನಿಜನೇ, ನಾ ಸ್ನಾನನೇ ಮಾಡಲ್ಲ ಗಾಯ್ಸ್. ಸ್ನಾನನೇ ಮಾಡಬಾರ್ದು. 4 ದಿನಕ್ಕೊಂದ್ಸಲ 5 ದಿನಕ್ಕೊಂದ್ಸಲ ಸ್ನಾನ ಮಾಡ್ತೀನಿ. ಯಾಕೆ ಹೇಳಿ? ದಿನ ಸ್ನಾನ ಮಾಡಿದೆ ಅಂದ್ಕೊಳ್ರಿ, ಚರ್ಮಗಳೆಲ್ಲ ಹಾಕ್ಕೊಟ್ಟೈತವೆ. ಡಾಕ್ಟ್ರ್ ಕೇಳಿ, ದಿನ ಸ್ನಾನ ಮಾಡಬಾರ್ದು. ಹೌದು, ಇರೋದೇ ನಾನು ಹೇಳ್ತಾ ಇದ್ದೀನಿ ಗಾಯ್ಸ್. ನಾನೊಬ್ಬ ಕೊಳಕ. ನೀರು ಕುಡ್ದಿದ್ದೀನಿ. ಯಾಕೆ ನಂಗೊಬ್ರು ಡಾಕ್ಟ್ರ್ ಹೇಳಿರೋದು 3 ದಿನಕ್ಕೊಂದ್ಸಲ ಅಥವಾ 2 ದಿನಕ್ಕೊಂದ್ಸಲ ಸ್ನಾನ ಮಾಡಿ ಅಂತ ಗಾಯ್ಸ್. ಸದ್ಯ
ಜಳಕ ಮಾಡೋಣ ಅಂತ ಅಂದ್ಕೊಂಡೆ, ಕರೆಂಟ್ ಬಂತು. ಸದ್ಯ ಗೀಸರ್ ಆನ್ ಮಾಡ್ಬಿಡ್ತೀನಿ ಗಾಯ್ಸ್. ಹ್ಞೂ ನೋಡ್ರಿ ನಾನು ಸ್ನಾನ ಮಾಡೋದಂತ. ಏನು ನೀವು ಮಾಡಿಲ್ವಾ? ಬಿಸಿಲಿದೆ ಗಾಯ್ಸ್ ಫಸ್ಟು ನಮಗಿಲ್ಲಿ ಎಷ್ಟು ಬಿಸಿಲು ಬಂದಿರೋದು ಅಂದರೆ ಸಖತ್ತಾಗಿರೋದು ಬಿಸಿಲು ಇಲ್ಲಿ ನಮ್ಮ ಮನೆಗೆ. ಈ ಬಿಲ್ಡಿಂಗ್ ಬಂದಿದ್ದು ಎದುರುಗಡೆಗೆ ನಮಗೆ ಬಿಸಿಲೇ ಹೋಗ್ಬಿಡ್ತು. ಏನೋ ಬರುತ್ತೆ, ಸ್ವಲ್ಪ ಬರುತ್ತೆ ಬಿಸಿಲು ಲೈಟಾಗಿ. ಹಂಗಾದ್ರೂ ಗಾಯ್ಸ್ ನೋಡಿ PS ಕಾಲೇಜು. ಹಂಗೆ ಗಾಯ್ಸ್, ಇನ್ನೇನು ಸಮಾಚಾರ ನೋಡಿ. ಈ ಗಿಡನೂ ಹೋಗೋಗ್ಬಿಟ್ಟಿತ್ತು, ಎಲ್ಲ ಬೆಳೀತಾ ಇದೆ ಈಗ ಮತ್ತೆ. ನೋಡಿ ನನ್ನ ಮಗ ಸೈಕಲ್ ರೆಡಿ ಮಾಡಿಸ್ತಾ ಎಲ್ಲ ತಂದು ಇಲ್ಲಿ ಇಟ್ಬಿಟ್ಟ. ಇಲ್ಲೇ ಹೊಡಿತಾನೆ ಅವನೀಗ, ಎಲ್ಲೂ ಕೆಳಗಡೆ ತೊಗೊಂಡೋಗಲ್ಲ ಗಾಯ್ಸ್ ಅವನೀಗ. ಗಾಯ್ಸ್ ಆಮೇಲೆ ಇನ್ನೊಂದು, ಫ್ಲಿಪ್ಕಾರ್ಟಲ್ಲಿ ಒಂದು ಟಿ ಶರ್ಟ್ ಬುಕ್ ಮಾಡಿದೆ. ಹಾಂ, ನೀ ತೋರಿಸ್ಬೇಕಾ? ಏಕೆ? ನಾನೇನು ಮಾಡಲಿ? ನಿಮ್ದ್ರಲ್ಲಿ ನೀವು ತೋರಿಸ್ಕೊಳ್ಳಿ, ನಮ್ದ್ರಲ್ಲಿ ನಾವು ತೋರಿಸ್ಕೊಡ್ತೀವಿ. ಇನ್ನೊಂದು ಬರುತ್ತೆ, ಇವತ್ತು ನೀವು ತೋರಿಸ್ರಿ. ಬನ್ನಿ ಗೈಸ್. ಅದನ್ನು ಯಾವ ರೀತಿ ಮಾಡಬೇಕು ಗೊತ್ತಾ? ಈ ಟಿ ಶರ್ಟ್ಗಳು ರೇಟ್ ಬಂದು 450, 500, 600 ರೂಪಾಯಿ ಇರುತ್ತೆ. ಆ ರೇಟಲ್ಲಿ ಮಾಡೋಕ್ಕೋಗ್ಬೇಡ್ದು, ಅದಿದ್ದಾಗ ಬಿಟ್ಬಿಡ್ಬೇಕು. ಆಫರ್ ಕೊಡ್ತಾನೆ ಒಂದೊಂದು ಟೈಮಲ್ಲಿ, ಚೆಕ್ ಮಾಡ್ತಾ ಇರಬೇಕು ಟೈಮ್ ಸಿಗ್ತದ. ನೋಡಿ ನನಗೆ ಸಿಕ್ಕಿರೋ ರೇಟ್ ಎಷ್ಟು ಗೊತ್ತಾ? ಈ ಟಿ ಶರ್ಟು ಬಟ್ 3XL ಹುಡುಕ್ತೆ ನನಗೆ. ಇದು ನೋಡಿ, ಇದು ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲಿ ತೊಗೊಂಡಿರೋ ಟಿ ಶರ್ಟು ನನಗೆ ಬರೀ 250 ರೂಪೀಸ್ ಸಿಕ್ತು. ಚೆನ್ನಾಗಿದೆ, ಡೈಲಿ ಯೂಸ್. ಅಲ್ಲ, ನಾನು ಹಾಕ್ಕೊಂಡಿರೋದು ನೋಡಿ. ಗೊತ್ತಿಲ್ಲದೆ ಮಾತಾಡಿ ಅಂದರೆ ಮನೆ ಒಳಗೆ ಹೆಂಗೆ ಮಾತಾಡ್ತಾರೆ ಗೈಸ್. ನೋಡಿ ಮೆಸೇಜ್ ಬಂತು, ಇನ್ನೊಂದು ಟಿ ಶರ್ಟ್ ಬುಕ್ ಮಾಡಿದ್ದೆ, ಅದನ್ನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಗೈಸ್, ಓಪನ್ ಮಾಡೋಣ ಬನ್ನಿ. ಇದು ಎಷ್ಟು ಗೊತ್ತಾ? ಸಾರಿ, ಇದು ರೇಟ್ ಹೇಳಲಿಲ್ಲ. 270 ರೂಪೀಸು ನನಗೆ ಬಂದಿರೋ ರೇಟ್ ಇದು. ಹಾಂ, ಗೈಸ್ ಆಮೇಲೆ ನಿಮ್ಗೇನಾದರೂ ಟಿ ಶರ್ಟ್ ಇದೇನೋ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ನಿಮ್ಗೇನಾದರೂ ಈ ಟಿ ಶರ್ಟ್ ಇಷ್ಟ ಆಯಿತು ಅಂದರೆ ಲಿಂಕ್ ಅಂತ ನನಗೆ ಮೆಸೇಜ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಓಪನ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಳಕಿದೆಯಲ್ಲ, ಏನು ಮಾಡಲಿ? ಯಾಕೆಂದರೆ ಮನೆ ಬಾಗಿಲು ಬೆಳಕು ಹೊಡಿತಾ ಇದೆ, ಅದಕ್ಕೋಸ್ಕರ. ನಾನಿದು ಮೀಶೋದಲ್ಲಿ ಮಾಡಿದ್ದು ನೋಡಿ ಗೈಸ್, ಚೆನ್ನಾಗಿದೆ. ಈ ಥರ ನೋಡಿ ತೊಗೋಬೇಕು. ಒಳಗಡೆ ಕೆಲವೊಬ್ಬೊಬ್ಬರಿಗೆ ಚರ್ಮ ಅಲರ್ಜಿ ಆಗುತ್ತೆ ಈ ಥರ ಇದ್ದರೆ, ಅದನ್ನು ನೋಡಿ ತೊಗೊಳ್ಳಿ. ಬೈ ಚಾನ್ಸ್ ನಿಮ್ಗೆ ಆಗಿಲ್ಲ ಅಂದರೆ 10 ಡೇಸಲ್ಲಿ ನೀವು ರಿಟರ್ನ್ ಮಾಡ್ಬೋದು ಈ ಟಿ ಶರ್ಟ್ಗಳನ್ನ. ನಾವು ಹಾಕ್ಕೊಂಡಿದ್ದೀವಿ ನೋಡಿ, ಆ ಥರ ನಮ್ಗೆ ಯಾವುದು ಅಲರ್ಜಿ ಆಗಲ್ಲ. ನಮ್ಗೆ ಮೊದಲೇ ಗೊತ್ತಲ್ಲ ನಮ್ದು ಯಾವ ಥರ. ನೋಡಿ ಗೈಸ್, ಇದನ್ನು ಓಪನ್ ಮಾಡ್ತೀನಿ ನೋಡೋಣ. ಗೈಸ್ ಫಸ್ಟ್ ಇದನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸಾಯಿಬಾಬಾಗೆ ಟಚ್ ಮಾಡೋಣ ಬನ್ನಿ. ಓಪನ್ ಮಾಡಿದ್ಮೇಲೆ ಓಕೆ ಗೈಸ್, ಓಪನ್ ಮಾಡ್ತೀನಿ. ಓಪನ್ ಮಾಡಬೇಡ್ದ? ಓಕೆ. ವಾವ್ ಗೈಸ್, ಹೇಗಿದೆ?
ವಾ ವಾ ವಾ. ಒಂದು ನಿಮಿಷ ಗೈಸ್ ಹಾಕೇರಿ. ಸಾರಿ ಗೈಸ್, ಒಂದು ಫೋನ್ ಬಂತು. ಅದು ಫೋನ್ ಏನು ಅಂತ ಹೇಳ್ತೀನಿ ನೋಡ್ರಿ. ಮೊನ್ನೆ ವಿಡಿಯೋದಲ್ಲಿ ಸಿಡ್ಜ್ ನಾಯಿ ಸೇಲ್ಗಿದೆ ಅಂತ ಹಾಕಿದೆ. ಮರಿಗಳು ಕೆಲವೊಬ್ಬರು ಹಾಕ್ತಾರೆ ಸೇಲ್ಗಿದೆ ಅಂತ, ಬಟ್ ಅವ್ರವ್ರ ಅಭ್ಯಾಸ ಅವ್ರು ಹಾಕೊಳ್ತಾರೆ. ಬಟ್ ನಾನು ಹಾಕಿದ್ದು ಪ್ಯೂರ್ ಸಿಡ್ಜ್ ಮರಿ ಇಲ್ಲ. ಒಬ್ಬರು ಕ್ರಾಸಿಂಗ್ ಮಾಡ್ತಾರೆ, ಅದು ಟೈಪಲ್ಲಿ ಆ ಸಿಡ್ಜ್ ಬೇರೆ ಕ್ರಾಸಿಂಗ್ ಮಾಡಿಸೋದು ಆ ಥರ ಮಾಡ್ತಾರೆ. ಬಟ್ ನಮ್ಮಲ್ಲಿ ಹಂಗಿಲ್ಲ, ಸಿಡ್ಜ್ ಪ್ಯೂರ್ ಎಲ್ಲಿ ಬೇಕಾದ್ರೂ ಹೋಗಿ ಟೆಸ್ಟ್ ಮಾಡಿಸ್ಬೋದು. ಆ ಥರ ಪ್ಯೂರ್ ಇದೆ. ಡಿಸ್ಕೌಂಟ್ ಇದೆ. ಒಂದು ಮರಿ ಬಂದು 8,000 ರೂಪಾಯಿ ಹೇಳ್ತಾ ಇದ್ದೀನಿ. ನಿಮಗೆ ಡಿಸ್ಕೌಂಟ್ ಮಾಡಿ ಸಿಗುತ್ತೆ. ಈಗ ಇದುವರೆಗೂ ಒಂದು ಮೂರೇನೋ ಸೇಲ್ ಆಗಿದೆ ಅಷ್ಟೇ ಗೈಸ್. ಅದಿರಲಿ. ಈಗ ಟಿ ಶರ್ಟ್ ಬೇಕಾದಲ್ಲಿ ಸಂಪರ್ಕಿಸ್ಬೋದು. ನಂದು ನಂಬರ್ ಇದೆ ಬೇಯೋದಲ್ಲಿ, ನೋಡ್ಕೊಳ್ಳಿ ಬೇಡ ಗೈಸ್. ಹೇಗಿದೆ ಟಿ ಶರ್ಟ್ ಗೈಸ್? ಕ್ಷಮಿಸಿ, ನನಗೆ ಮಾತಾಡೋಕ್ಕೆ ಬರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜನರು ಆಡ್ಕೋಬೋದು, ಮಾತಾಡೋಕ್ಕೆ ಬರಲ್ಲ ನನ್ನ ಮಗ ಏನು ಅಂತ ಬೇಜಾರು ಮಾಡ್ಕೊಬೇಡಿ. ನೋಡಿ ಗೈಸ್ ಹೇಗಿದೆ ಟಿ ಶರ್ಟ್. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಹಿಂದೆ ನೋಡ್ದಾ ಗೈಸ್? ನನಗೆ ಇದು ಆ್ಯಕ್ಚುಲಿ 3XL ನಾನು ಹುಡುಕಿದ್ದು. 2XL ಬಂದಿದೆ. 2XL ನೋಡೋಣ. ಇವತ್ತು ಜಳಕ ಮಾಡಿ ಹಾಕ್ಕೊಳ್ತೀನಿ. ಈಗ ನಾಳೆ ಹಬ್ಬದ ದಿನ ಬ್ಲ್ಯಾಕ್ ಹಾಕ್ಬಾರ್ದು, ಅದಕ್ಕೋಸ್ಕರ. ಓಕೆ ಗಾಯ್ಸ್, ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಗಾಯ್ಸ್. ನಿಮಗೂ ಬೇಕಾದರೆ ನನ್ನ ಇದರಲ್ಲಿ ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು. ಹೇಳಕ್ಕೆ ಬರಲ್ಲ, ಫಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ ಗಾಯ್ಸ್. ಇರೋದನ್ನ ಹೇಳ್ಕೊಳ್ತಾ ಇದ್ದೀನಿ ನಾನು ಅಷ್ಟೇ. ಬನ್ನಿ ಗಾಯ್ಸ್, ಈಗ ತಿಂಡಿ ಕೊಟ್ಟು ಬರಬೇಕು ನನ್ನ ಮಗನಿಗೆ. ಬನ್ನಿ, ಹಾಗೆ ನಮ್ಮ ಆ ಸ್ಕೂಲು ತೋರಿಸ್ತೀನಿ. ಕೊಡೋಣ, ತಿಂಡಿ ರೆಡಿ ಆಗಿದೆ. ಓಕೆ ಗಾಯ್ಸ್, ಈಗ ನನ್ನ ಮಗನಿಗೆ ತಿಂಡಿ ಕೊಟ್ಟು ಬಂದೆ. ಇಲ್ಲೇ ಎಳ್ಳೀರು ಅಂಗಡಿ ಇರೋದು. ನಾನು ದಿನ ಎಳ್ಳೀರು ಕುಡಿತೀನಿ, ಒಂದಿನೂ ಮಿಸ್ ಮಾಡಲ್ಲ. ಹಾಗೆ ನಮ್ಮ ಮನೆ ಮೇಡಮ್ಗೂ ಕೇಳಿದೆ ಎಳ್ಳೀರು ಕುಡಿತೀರ ಅಂದಕ್ಕೆ ತಂದು ಕೊಟ್ಟರೆ ಏನೋ ಕುಡಿತೀನಿ ಅಂತ ಹೇಳಿದ್ದಾರೆ. ಓಕೆ, ತಂದು ಕೊಡ್ತಾ ಇದ್ದೀನಿ, ಇಲ್ಲ ಅಂತ ಅಲ್ಲ. ಬನ್ನಿ ಎಳ್ಳೀರು ಅಂಗಡಿ ತೋರಿಸ್ತೀನಿ. ಗಾಯ್ಸ್ ನೋಡಿ, ಎಳ್ಳೀರು ಚೆನ್ನಾಗಿರುತ್ತೆ. ಬೆಳಗ್ಗೆ ರಶ್ ಇರುತ್ತೆ ಗಾಯ್ಸ್. ನೋಡಿ, ಹಾಯ್ ಗಾಯ್ಸ್, ಇವಾಗ ಬಂದೆ. ಹಾಗೆ ಎಳ್ಳೀರು ತೊಗೊಂಡು ಹಾಗೆ ನಾನು ಎಳ್ಳೀರು ಕುಡಿದೆ. ಈಗ ಬನ್ನಿ, ನಾನು ಸ್ಥಾನಕ್ಕೆ ಹೋಗಬೇಕು, ಟೈಮ್ ಆಗುತ್ತೆ. ಡ್ಯೂಟಿ ಕೆಲ್ಸಕ್ಕೆ ಹೋಗ್ಬೇಕು ನಾನು. ಸರಿ ಗಾಯ್ಸ್, ಈಗ ನಾನು ಜಳಕ ಮಾಡಿಕೊಂಡು ಸೀದಾ ನಾನು ತಿಂಡಿ ತಿನ್ಕೊಂಡು, ತಿಂಡಿ ಆಗಿದ್ರೆ ತಿಂಡಿ ಮಾಡ್ತೀನಿ, ಇಲ್ಲ ಅಂದರೆ ಸೀದಾ ಅಲ್ಲೇ ಹೋಗ್ತೀನಿ. ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡ್ತೀನಿ. ಯಾಕೆಂದರೆ ಈಗ ಬ್ಲ್ಯಾಕ್ ಕಾಫಿ ಕೊಡ್ತೀರಾ ಕೊಡಲ್ವಾ? ಹೋಗ್ಬಿಟ್ರೆ ಮೆಟ್ರಾಮ್ಕಕ್ಕೆ ರೆಡಿ ಆಗೋರು ಇವರು. ಹುಷಾರಾಗಿರಬೇಕು. ನಿಮ್ಮನೇಲೂ ಇದೇ ಥರನ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಓಕೆ ಗೈಸ್, ಬನ್ನಿ ನೋಡಿ. ನೋಡಿದ್ರೆ ಗೈಸ್ ಎಷ್ಟು ಗೋಳು ಇಕ್ಕೋತಾರೆ. ಅದಕ್ಕೆ ನಾವು ಮನೇಲಿರಲ್ಲ, ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋದು. ಮನೇಲಿದ್ದರೆ ಈಗ ನೋಡಿ ಮಾಡಿದ್ರಲ್ಲ.